ಸರ್ ಇನ್ನೊಂದು ಕೇಳ್ಬೇಕಪ್ಪ ಅಂತಂದ್ರೆ ಬೆಳಗಾವಿಯಲ್ಲಿ ಏನಂತೀರ ನೀವು ಬಿಜೆಪಿ ಗೆಲ್ಲೋದಕ್ಕೆ ಕಾರಣ ಜಗದೀಶ್ ಶೆಟ್ಟರ ಇಲ್ಲಪ್ಪ ಅಂತಂದ್ರೆ ನಮ್ಮ ಗೋಕಾಕ್ ಮತಕ್ಷೇತ್ರದ ಇವರು ನಾಯಕರು ರಮೇಶ್ ಜಾರಕಿಹೊಳಿ ಅವರ? ಹೌದು, ಇಲ್ಲೂ ನೋಡ್ರಿ 5 ಕ್ಷೇತ್ರಗಳಲ್ಲಿ MLA-ಗಳಿದ್ದಾರೆ ಕಾಂಗ್ರೆಸ್ಸಿಗರು. ಏನ್ ಮಾಡಿದ್ರು ಅವರು? ಹೌದು, ದೊಡ್ಡ ಪ್ರಶ್ನೆ ಅದ. ಯಾಕಪ್ಪ ಅಂತಂದ್ರೆ ನಾ ಇದ್ರಲ್ಲೇ ಮಾತಾಡ್ತಾ ಇಲ್ಲ ಇಲ್ಲೇ ಅಂದ್ರೆ ಅವರು 5 ಕ್ಷೇತ್ರಗಳ MLA-ಗಳು ಇವ್ರಿಗೆ ಮಾರ್ಕೊಂಡ್ರ? ಸಿಂಪಲ್ ಪ್ರಶ್ನೆ. ಯಾಕಂದ್ರೆ ಸಹಜವಾಗಿ ಗೆದ್ದು ಬರ್ಬೇಕಿಲ್ಲ. ಹೌದು, ಇಲ್ಲಿ 2 ಕ್ಷೇತ್ರಗಳು ಬಿಡಪ್ಪ, ಹೋಗಲಿ 3 ಕ್ಷೇತ್ರ ಇದ್ದಾವೆ ಇರೋ ಬಿಜೆಪಿ. ಅಲ್ಲಲ್ಲ, ಅಂದ್ರೆ ಇಲ್ಲಿ ಫ್ಯಾಮಿಲಿ ರಾಜಕಾರಣ ಆಗ್ತಿದೆಯಾ ಇಲ್ಲ ಅಂದ್ರೆ ದೇಶದ ಏನಂದ್ರೆ ಬಿಜೆಪಿ ಕಾಂಗ್ರೆಸ್ ರಾಜಕಾರಣ? ಬಿಜೆಪಿ ರಾಜಕಾರಣ ನಿಲ್ಲವೇ ಇಲ್ಲ. ನೀವು ಬೆಳಗಾವಿ ವಿಷಯಕ್ಕೆ ಬಂದ್ರಪ್ಪ ಅಂದ್ರೆ ಕೇವಲ ಕುಟುಂಬ ರಾಜಕಾರಣ. ಇಲ್ಲೆಲ್ಲ ಕುಟುಂಬಗಳು ಇದಾವೆ ನೋಡ್ರಿ. ಜ್ವಾಲೆ ಕುಟುಂಬ ಅಂತ ಬರ್ತದ, ರಮೇಶ್ ಕತ್ತಿ ಕುಟುಂಬ ಬರ್ತದ, ಪಟ್ಟಣ ಅವ್ರ ಕುಟುಂಬ ಬರ್ತದ, ಯಾದವ್ ಅವ್ರ ಕುಟುಂಬ ಬರ್ತದ, ಜಾರಕಿಹೊಳಿ ಕುಟುಂಬ ಬರ್ತದ. ಇವೆಲ್ಲ ಇವು ಕುಟುಂಬ ರಾಜಕಾರಣ. ಏನು ಇವರು ಯಾವ ಪಕ್ಷ ಮಹತ್ವದಿಲ್ಲ. ಗೋಕಾಕ್ ಬಂದಾಗ ಜಾರಕಿಹೊಳಿ ಯಾವ ಕುಟುಂಬ, ಜಾರಕಿಹೊಳಿ ಕುಟುಂಬ ಯಾವ ಪಕ್ಷ ಇರ್ತದ ಆ ಪಕ್ಷ ಆರಿಸಿ ಬರ್ತದೆ. ಅಂದ್ರೆ ಅದು ಒಂದು ಕೋಲ್ಡ್ ವಾರ್ಗೆ ನಿರ್ಣಾಯಕವಾದಂತಹ ಉತ್ತರ ಸಿಗ್ತದಿಲ್ಲ. ಯಾಕಪ್ಪ ಅಂತಂದ್ರೆ 5 ಕ್ಷೇತ್ರಗಳಲ್ಲಿ MLA ಇದ್ರು ಬೆಳಗಾವಿಯನ್ನ ಮೃಣಾಲ್ ಗೆಲ್ಲಿಕ್ಕೆ ಆಗಲಿಲ್ಲ, ಅವ್ರ ತಾಯಿ ಗೆಲ್ಲಿಕ್ಕೆ ಆಗಲಿಲ್ಲ. ಅದ್ರ ಅರ್ಥ ಏನು? ಈಗಂತ ಇನ್ನು ಟೈಮ್ ಅದ ಆಮದ್ ಬೇರೆ. ಬಟ್ ಇವತ್ತು 60-70 ಸಾವಿರ ಲೀಡ್ ಇದ್ದಾಗ ಅದು ನಿನ್ ಉಳಿದ ಒಂದು ಇಲ್ಲ ಸರ್, 1 ಲಕ್ಷ ನೇರವಾಗಿ ಲೀಡ್ ಐತೆ ಅದು ಬೆಳಗಾವಿಯಲ್ಲಿ. ಏನಂತಾರೆ ನೀವು ನೋಡಿ, 63,000 ಲೀಡಲ್ಲಿ ಇದಾರೆ ಅವರು. ಯಾರೋ ಅದನ್ನ ಬೀಟ್ ಮಾಡುವಂಥದ್ದು ಮೋಸ್ಟ್ ಪ್ರಾಬಬ್ಲಿ ಸಾಧ್ಯ ಆಗಲಿಕ್ಕಿಲ್ಲ ಮುಂದಿನ 2 ಗಂಟೆ ಇಲ್ಲ. ನಾ ಹೇಳೋದೇನಪ್ಪ ಅಂದ್ರೆ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿಗರಿದ್ದು ಗೆಲ್ಲಿಸ್ಲಿಕ್ಕೆ ಆಗಲಿಲ್ಲ. ಒಂದದ್ದು ಇದು ಕಾಂಗ್ರೆಸ್ ಸೋಲೋದು, ಜೊತೆಗೆ ಈ ಒಂದು ಅಷ್ಟೇ ಅಲ್ಲ, ಇನ್ನೊಂದು ಸೋಲೋದಿಲ್ಲ. ಸತೀಶ್ ಅವರಿಗೆ ಈ ಜಿಲ್ಲೆಯನ್ನು ವಹಿಸಿಕೊಟ್ಟಿದ್ರು ಅವರು. ಕೇವಲ ತಮ್ಮ ಮಗಳನ್ನು ಗೆಲ್ಲಿಸ್ಬೇಕಂತಲ್ಲ, ಇಡೀ 2 ಕ್ಷೇತ್ರ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ. ಇದು ಸಹ ನಾಳೆ ಕೌಂಟ್ ಆಗ್ತದೆ. ಯಾಕಂದ್ರೆ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಇರ್ತಾರಲ್ಲ 5 MLA-ಗಳು. ಆದ್ರೆ DCM ಆಗಕ್ಕೆ ಇನ್ನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಇನ್ನೂ ಹತ್ರ ಆದ್ರಲ್ಲ, ಅವ್ರು ಬೇರೆ ವಿಷಯ. ಆದ್ರೆ ಇದೊಂದು ನಾಳೆ ಕ್ವೈರಿ ಆಗ್ತದ. ಯಾಕಂದ್ರೆ DKC ಅವ್ರನ್ನ ಅಷ್ಟು ಈಜಾಗಿ ತೊಳಿಗೆ ಹೋಗ್ಬಾರ್ರಿ. DKC ಅವರು ನಿಜವಾಗಿಯೂ ಕಿಚನ್ ಕ್ಯಾಬಿನೆಟ್ದವರು. ಅವರು ಕಿಚನ್ ಅಂದ್ರೆ ಹೈಕಮಾಂಡ್ ಕಿಚನ್ ದಲ್ಲಿ ಇದ್ದಂಥವ್ರು ಅವರು. ಅವ್ರು ಹೋಗಿ ಸೋನಿಯಾ ಅವ್ರಿಗೆ ಹೋಗಿ, ಸೋನಿಯಾ ಗಾಂಧಿ ಅವ್ರಿಗೆ ಆಗಿರ್ಬೋದು, ರಾಹುಲ್ ಗಾಂಧಿ ಅವ್ರಿಗೆ ಆಗಿರ್ಬೋದು, ಕಿವಿ ಹಿಂಡುವಂಥ ಸ್ಥಾನದಲ್ಲಿದ್ದಾರೆ ಅವರು. ಅಂದಾಗ ಸಹಜವಾಗಿನ ಅದು ಪ್ರಭಾವ ಆಗ್ತದ. ಆದ್ರೆ ಇಲ್ಲೇನಪ್ಪ ಅಂತಂದ್ರೆ ಈಗಿನ ಮಟ್ಟಿಗೆ ಹೇಳೋದಪ್ಪ ಅಂದ್ರೆ ಇದನ್ನ ಗೆಲ್ಲಿಸ್ಬೇಕಾಗಿಲ್ಲ. ಅದೊಂದು ಮಾತು ಆರೋಪ ಇರ್ತದೆ ಅವ್ರ ಮೇಲೆ. ಅಲ್ಲಲ್ಲ, ಅದು ಆರೋಪ ಇರ್ಲಿ. ಆದ್ರೆ ಸರ್ ಹೆಂಗಪ್ಪ ಅಂದ್ರೆ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ಈ ಒಂದು ಕಾರಣಕ್ಕಾಗಿ ಸತೀಶ್ ನುಂಗಕ್ಕೂ ಆಗ್ಲಾರಂತ ಪರಿಸ್ಥಿತಿ ತಂದಿಡ್ತಾರ. ಇದನ್ನ ನೋಡೋ ಸಾಧ್ಯಗಳು ಇದ್ದಾವ. ಇಲ್ಲ, ತನ್ನ ಮಗಳನ್ನ ಆರಿಸಿ ತಗೊಂಡ್ಬಂದ್ರು ಆ ಭಾಗದಲ್ಲೇ. ಅದು ಜೊಲ್ಲೆ ಏನಂತ ಹೇಳಿದ್ರೆ ಇಲ್ಲಿ ಸೋಲದ ಕಾರಣ ಇವರ ಆದ್ರು ಅಂತೇಳಿ. ಅಲ್ಲ ಸರ್, ಜಗದೀಶ್ ಶೆಟ್ಟರ್ ಕೂಡ ಸಣ್ಣ ನಾಯಕ ಅಲ್ಲ, ಒಪ್ಪುವಂತ ಮಾತು. ಆದ್ರೆ 5 ಕ್ಷೇತ್ರಗಳಲ್ಲಿ MLA-ಗಳು ಕಾಂಗ್ರೆಸ್ ಇರ್ತಾರೆ. 5 ಕ್ಷೇತ್ರಗಳಲ್ಲಿ ಬಿಜೆಪಿ ಇರೋದ್ರ ಪ್ರಶ್ನೆನೇ ಇಲ್ಲ. ಕೇವಲ 3 ಕ್ಷೇತ್ರಗಳಲ್ಲೇ. ಅದರಲ್ಲೂ ಇನ್ನೊಬ್ರು ಅಭಯ್ ಪಟ್ನಾಯಕ್ ಅವರು, ಒಂದು ನಮ್ಮ ಇವರು, ಇವರಿಬ್ರು ನಮ್ಮ ರಮೇಶ್ ಜಾರಕಿಹೊಳಿ, ಇವರಿಬ್ಬರು ಇವತ್ತೇನಾದ್ರು ನಮ್ಮ ಏನು ಶೆಟ್ಟರ್ ಅವ್ರು ಗೆಲ್ಲೋದಕ್ಕೆ ಕಾರಣಕರ್ತರು ಯಾರಿದ್ರೆ ಅವ್ರು ನಮ್ಮ ಈ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಇವ್ರ ಮೇನ್ ಕಾರಣ ಅಂತೇಳಿ ಎಲ್ಲರಿಗೂ ಗೊತ್ತಿರುವಂತ.